ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಅಲ್ಲಿ ಒಂದು ವರ್ಗ ಇರಬೇಕು, ಇಲ್ಲಿ ಮಾಡಬೇಕು ಅಂತ ಹೇಳ್ತಾವೆ. ಒಂದು ವರ್ಗ ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಅದನ್ನು ನೀವೇ ಬರ್ತೀರಿ ಡೆಲ್ಲಿಯಿಂದ, ಲೋಕಲ್ ಆಗಿರೋದು ಬಗೆಹರಿಸ್ಕೊಳ್ತಾರೆ. ಈಗ ಆಯ್ತು, ಬೇರೆ ಬೇರೆ ಈಗ ಹಾಸನದಲ್ಲಿ ಯಾವುದೋ ಒಂದು ಟೌನ್ಶಿಪ್ ಆಗಬಾರ್ದು ಅಂತ ಸ್ಟ್ರೈಕ್ ನಡೀತಾ ಇಲ್ವಾ? ಹುಬ್ಳಿ ಧಾರವಾಡದ ಸ್ಟ್ರೈಕ್ ನಡೀತಿಲ್ವಾ? ನಾಗಮಂಗಲದಲ್ಲಿ KDBಯಿಂದ 250 ಎಕರೆ ಮಂಜೂರು ಮಾಡಬೇಕು ಅಂತೇಳಿ ಇಂಡಸ್ಟ್ರಿ ಮಾಡಬೇಕು, ನಾವು ಸ್ಟ್ರೈಕ್ ಮಾಡಲಿಲ್ವಾ ನಮ್ಮ ಜನದ ಜೊತೆ? ಎಲ್ಲ ಕಡೆ ಇದ್ದಿದ್ದೆ. ಏನು ಎಲ್ಲ ಕಡೆಯಲ್ಲೂ ಒಂದು ಟೌನ್ಶಿಪ್ ಮಾಡಬೇಕು ಅಂದಾಗ, ಒಂದು ಕೈಗಾರಿಕಾ ಸರಹದ್ದು ಮಾಡಬೇಕು ಅಂದಾಗ ವ್ಯತ್ಯಾಸಗಳು ಆಗ್ತದೆ. ಅದನ್ನು ಬಿಟ್ಟುಬಿಟ್ಟು ನೀವು ನಿಮ್ಮ ಒಟ್ಟಾರೆ ಏನು ನಮ್ಮ ತೆಕ್ಕೆಯಿಂದ ಒಕ್ಕಲಿಗರ ಹಿಡಿತ ತಪ್ಪೋಗುತ್ತೆ ಅಂತ, ಅದೇನು ತಪ್ಪೋಗೋದು ಇವತ್ತು ಮನೆ ತಪ್ಪಿಲ್ಲ, ತಪ್ಪಿ ಹೋಗಾಗಿದೆ. ಅಲೆ ಕಳೆದ ಚುನಾವಣೆಯಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ನೀವು ತೋರ್ತಾ ಇದ್ದೀರಿ 6ರಿಂದ 8% DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಮ್ಮ ಒಕ್ಕಲಿಗರು ಓಟ್ಲಿಕ್ಕೆ ಪರ್ಸೆಂಟೇಜ್ ಬದಲಾವಣೆ ಆಗಿದೆ. ನಾನು ಈಗಲೂ ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ DK ಶಿವಕುಮಾರ್ ಅವರಿಗೆ, ನಿಮಗೇನು ವಯಸ್ಸಾಗಿಲ್ಲ, ಇನ್ನು ಯುವಕರಿದ್ದೀರಿ, ಒಳ್ಳೆ ಆಡಳಿತ ಕೊಡಿ. ನಮ್ಮ ಒಕ್ಕಲಿಗ ಜನಾಂಗನೂ ಬಾಯಿ ಮೇಲೆ ಕೈ ಮಡಿಕಬೇಕು. ದೇವೇಗೌಡರಿಗಿನ್ನ ಪರವಾಗಿಲ್ಲಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಶಿವರಾಮೇಗೌಡ ಕೂಡ ಅನ್ನೋದನ್ನು ತರಬೇಕು ಅವನಿಗೆ. ಇದರಲ್ಲಿ ನಮ್ಮವರು ಸ್ವಲ್ಪ ಭಾಳ ಹೃದಯ ಶ್ರೀಮಂತಿಗೆ ಜನ ಮಾಡಿದ್ದಾರೆ. ಏನು ನಮ್ಮ ಅಣ್ಣ ಗೆದ್ದು ಏನಾರ ಒಳ್ಳೇದಾಗಲಿ ಅಂತ ಆ ಗೆಲ್ಸಿದ ತಕ್ಕನಾಗಿ ಕುಮಾರಣ್ಣವರಿಗೆ ಒಳ್ಳೆ ಪೋಸ್ಟ್ ನರೇಂದ್ರ ಮೋದಿ ಅವರಿಗೆ ತಿರುಗಿದು ಸಿಗದೆ ಆಗ್ತದೆ. ನಾನು ಕುಮಾರಣ್ಣವ್ರು ಗೆದ್ದ ಮೇಲೆ, ದೊಡ್ಡ ಇಂಥ ಮಂತ್ರಿಗಳಾದ ಮೇಲೆ ನೀವು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ, ಉತ್ತರ ಪ್ರದೇಶಕ್ಕೆ ಹೋಗ್ತಾರೆ, ಹೈದರಾಬಾದ್ಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ದೇವೇಗೌಡರಿಗೆ ನಾವೆಲ್ಲರೂ ಇಡೀ ಕರ್ನಾಟಕದ ಒಕ್ಕಲಿಗರೆಲ್ಲ ಚೆನ್ನಾಗಿ ಜೊತೆಲಿ ಇದ್ದವು. ಭತ್ತ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದೆ. ಇವತ್ತು ಕಳೆದ ಚುನಾವಣೆಯಲ್ಲಿ ಒಬ್ಬ ಯುವಕ ಹೋರಾಟದಿಂದ ಬಂದಿರತಕ್ಕಂಥ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ನಿಲುವಿನಿಂದ ಹೋದ ಸಾರಿ ಚುನಾವಣೆಯಲ್ಲಿ ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮದಲ್ಲೂ ನಾನು ನೋಡಿದ್ದೇನೆ, 6ರಿಂದ 7ರಿಂದ 8% ಜನ ಒಕ್ಕಲಿಗ ಜನ JDS ಅನ್ನು ಬಿಟ್ಟು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು ಅಂತಕ್ಕಂಥದ್ದನ್ನು ನೋಡುತ್ತಾ ಇದೆ. ಆ ಹೊಸ ನಾಯಕ ಯಾರಪ್ಪ ಅಂದರೆ DK ಸಿಕ್ಕಿದ ಕೊಡಿ, ಅವರು ಒಂದು 2 ವರ್ಷ ಕೆಲಸ ಮಾಡಿ ಅಧಿಕಾರ ಮಾಡಿ, ಅದು ಬಿಟ್ಟು ಡೆಲ್ಲಿ ಕೆಲಸ ಮಾಡಿ ಎಂದು ಹೋಗಿ ಬಂದು ಮುಂದೆ ತಗೊಂಡ ಅಂತ ರಾಮನಗರ ಬರೋದು. ಹಾಗೆ ಅವರು ಬಿಡುವಿ ಕೇಳೋಕ್ಕೆ ಲೋಕಲ್ ಲೀಡರ್ಗಳಿಲ್ವ? ಬಿಡುವಿಗೆ ಯಾರು ಪ್ರಾರಂಭ ಮಾಡಿದ್ದು? ಬಿಡುವಿಗೆ ಯಾರು ಸ್ವಾಮಿ ಪ್ರಾರಂಭ ಮಾಡಿದ್ದು? ನೋಟಿಫಿಕೇಶನ್ ಮಾಡಿದ್ದು ಯಾರು? ಉತ್ತರ ಹೇಳಬೇಕು. ಮತ್ತು ಸನ್ಮಾನ್ಯ ಕುಮಾರಣ್ಣವರು ಬಿಡುವಿ ನೋಟಿಫಿಕೇಶನ್ ಮಾಡಿದ್ದು ಸನ್ಮಾನ್ಯ ಮೂರು ನಗರಗಳನ್ನು ಮಾಡಬೇಕು ಅಂತೇಳಿ ಫಸ್ಟ್ ಸ್ಟಾರ್ಟ್ ಇಂಥವೆಲ್ಲವೂ ನಮ್ಮ ಕುಮಾರಣ್ಣ ಬಿಟ್ಟು ನಾನು ವಿನಂತಿ ಮಾಡಿ ಕುಮಾರಣ್ಣನಿಗೆ ವೈಯಕ್ತಿಕ ನಿಂದನೆ ಇವೆಲ್ಲ ಬಿಟ್ಟು ಯಾರ ಮೇಲೆ ಯಾರೂ ಬರೋದಿಲ್ಲ. ನಾನು 3,50,000 ನೀಡಲು ಗೆಲ್ಲಿಸ್ಕೊಂಡು ಮಂಡ್ಯದಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನನಗೆ ಟಿಕೆಟ್ ತಪ್ಪಿಸಿ ನಿಮ್ಮ ಮಗನಿಗೆ ಕೊಟ್ರಿ, ಯಾಕೆ ಗೆಲ್ಲಿಲ್ಲ? ಅದೇ ಜನ ಓಟ್ ಕೊಟ್ಟರು, ನಿಮಗೆ ಕೊಡಲಿಲ್ಲ. ಜನ ಯಾರು ದಡ್ರಲ್ಲ. ಆದ್ದರಿಂದ ನೀವು ಮಾಡಿದಂಥ ಆಟಗಳಿಗೆ ತಿಲಾಂಜಲಿ ಇಟ್ಟು ಜನಪರವಾಗಿರ್ತಕ್ಕಂಥ ಕೆಲಸ ಮಾಡಿ. ನಾನು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಜನ BJPಯವ್ರಿಗೆ ಏನಾಗಿದೆ ಅಂದರೆ, ಏನು ಸರ್ ಜನತೆಗೆ ಒಳ್ಳೆಯದಾಗುವಂಥ ಕೆಲಸ ಮಾಡಲಿಕ್ಕೆ ಸರ್ಕಾರ ಸಲಹೆ ಸೂಚನೆ ಕೊಟ್ಟು ಮಾಡಿಸ್ತಾರೆ. ನಾವು ಬಿಡೋ ಪ್ರಶ್ನೆ ಇಲ್ಲ. ಅಂತ ನೀವು ಹೇಳ್ಬೇಕಲ್ಲ, 2 ವರ್ಷ ಆಯ್ತಲ್ಲ, ಏನು ಮಾಡಿದ್ದಾರೆ? ಬರೀ ಕತೆ ಹೇಳ್ತಾವೆ, ಕತೆ ಕೇಳೋಕ್ಕಾಗುವ ಇದು? ಬಿಜೆಪಿ ಆತ್ಮಹತ್ಯೆ ಮಾಡ್ಕೋಬೇಕು. ಬಿಜೆಪಿ ನಾಯಕರು JDS ನಾಯಕರು ಹೇಳಿರ್ತಕ್ಕಂಥ ಹೇಳಿಕೆಗೆ ಬಿಜೆಪಿಯವರು ಆತ್ಮಹತ್ಯೆ ಮಾಡ್ಕೋಬೇಕು. ನಾವಲ್ಲ, ನರೇಂದ್ರ ಮೋದಿ ಅವರು ಕೇಳಬೇಕು. ಬಲಗಡೆ ಕೂತ್ಕೊಂಡಿಲ್ಲ ಅಂತ ಅದೇ ಪಕ್ಷದವ್ರು ಹೇಳಿಕೆ ಕೂತ್ಕೊಂಡು ನಾವಲ್ಲ. ಅದರ್ಥ ಆಪೋಸಿಷನ್ ಪಾರ್ಟಿ ವೀಕ್ ಯಾವಾಗ ಆಗುತ್ತೆ? ಆಡಳಿತ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದಾಗ ಅದರಂತ ಚೆನ್ನಾಗಿ ಮಾಡ್ತಾವ್ರೆ ಅಂತ ಹೊರಗಿದೆ. ಇವರು ತೀಟ ಮಾಡ್ತಾವೆ ನಮ್ಮ ಕುಮಾರಣ್ಣ. ಅದರಿಂದ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.